Today I'm going to take another problem. So here they have given the information related to 2 years. This is the same contract that is related to one building only. So it has taken 2 years time to complete the contract. So previous we had taken the ಸಿಂಗಲ್ ಕಾಂಟ್ರಾಕ್ಟರ್ ಹಿ ಹ್ಯಾಸ್ ಟೇಕನ್ ದಿ ಡಿಫ್ರೆಂಟ್ ಕಾಂಟ್ರಾಕ್ಟ್. ಒಬ್ಬನೇ ಕಾಂಟ್ರಾಕ್ಟ್ ಬೇರೆ ಬೇರೆ ಕಾಂಟ್ರಾಕ್ಟ್ನ ತೊಗೊಂಡ್ರೆ ಹೇಗೆ ಮಾಡೋದು ಅನ್ನೋದು ನೋಡಿದ್ದೀವಿ. ಸೊ ಇಲ್ಲಿ ಒಂದು ಬಿಲ್ಡಿಂಗ್ನ ಕಟ್ಟಕ್ಕೆ ಇಲ್ಲಿ 2 ವರ್ಷ ಆಗಿದೆ. ಸೊ ಒಂದೇ ಬಿಲ್ಡಿಂಗ್ದು 2 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಾಗ ಯಾವ ರೀತಿ ಕಾಂಟ್ರಾಕ್ಟ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ತೀವಿ ಅಂತ. ಸೊ ಫಸ್ಟ್ ವಿ ಆರ್ ಹ್ಯಾವಿಂಗ್ ದಿ ಮೆಟೀರಿಯಲ್ ಇಶ್ಯೂಡ್. ಸೊ ದಟ್ ವಿಲ್ ಕಮ್ ಇನ್ ದಿ debit side. Direct wages, direct expenses, indirect expenses, all these will come in the debit side of the contract account. Work certified and uncertified, so that will come credit side of the work related to contract account under the heading work in progress. So material at site, so that is related to closing value, so that will come credit side of the contract account. So plant issued, so at the beginning, so this will come debit side of the contract account. So they have given the information related to 2 years. So at last they have given the value of plant at the end of the 2010 and 11. So value of plant, that is the closing value of plant, so 7,000 and 5,000 respectively. So here I have been prepared the contract account for the year 2011 and 10. So first I have taken for the, here the format will be will does not change. So for the year 2010, whatever the information have been told where we have to be entered, first we have to enter. ಸೊ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ದೀನಿ. ಸೊ ಫಸ್ಟ್ ಅದನ್ನು ಇಲ್ಲಿ ಎಂಟ್ರಿ ಮಾಡೋದು, ಅದರಲ್ಲಿ ಏನು ಚೇಂಜಸ್ ಆಗಲ್ಲ. ಸೊ ವರ್ಕ್ ಇನ್ ಪ್ರೋಗ್ರೆಸ್, ಮೆಟೀರಿಯಲ್ ಸೈಡ್, ಪ್ಲಾಂಟ್ ವ್ಯಾಲ್ಯೂ, ಕ್ಲೋಸಿಂಗ್ ವ್ಯಾಲ್ಯೂ ಬರುತ್ತೆ, ಕೊಟ್ಟಿದ್ದಾನೆ 7,000. ಸೊ ಬ್ಯಾಲೆನ್ಸ್ ವಿ ವಿಲ್ ಗೆಟ್ ದಿ ನೋಷನಲ್ ಪ್ರಾಫಿಟ್, ದಟ್ ಈಸ್ 1,98,000. ಸೊ ನೋಷನಲ್ ಪ್ರಾಫಿಟ್ಟು ಮತ್ತು ಇಲ್ಲಿ ಬಿಗಿನಿಂಗ್ ಆಫ್ ದಿ ಇಯರ್ 2010 ಇನ್ನು ಇಲ್ಲಿ ಬಿಲ್ಡಿಂಗು ಕಂಪ್ಲೀಟ್ ಆಗ್ದಲೇ ಇರೋದ್ರಿಂದ, ಸೊ ನೋಷನಲ್ ಪ್ರಾಫಿಟ್ನ ನಾವೇನು ಮಾಡಬೇಕು, ವಿ ಹ್ಯಾಡ್ ಟು ಡಿಸ್ಟ್ರಿಬ್ಯೂಟ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್. ಸೊ ಅಗೇನ್ ವಿ ಹ್ಯಾಡ್ ಟು ಅಪ್ಲೈ ದಿ ರೂಲ್ಸ್. ಸೊ ದಿ ರೂಲ್ಸ್ ಆ್ಯಸ್ ಪರ್ ದಿ ರೂಲ್ಸ್, ಫಸ್ಟ್ ವಿ ಹ್ಯಾಡ್ ಟು ಕ್ಯಾಲ್ಕುಲೇಟ್ ದಿ ಪರ್ಸೆಂಟೇಜ್ನ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಸೊ ಎಷ್ಟೊಂದು ಪ್ರಾಬ್ಲಮ್ ಮಾಡಿದ್ದೀರಾ ಇವಾಗ, 75% ಬರುತ್ತೆ. ಸೊ ಥರ್ಡ್ ರೂಲ್ಸ್ ವಿಲ್ ಬಿ ಅಪ್ಲೈಡ್. ಸೊ ನೋಷನಲ್ ಪ್ರಾಫಿಟ್ 2/3 ಇಂಟು ಕ್ಯಾಶ್ ರಿಸೀವ್ ಡಿವೈಡೆಡ್ ಬೈ ದಿ ವರ್ಕ್ ಸರ್ಟಿಫೈಡ್. ಸೊ ಯು ವಿಲ್ ಗೆಟ್, ಸೊ P&L ಅಕೌಂಟ್ಗೆ 1,05,600ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ದಿ ಬ್ಯಾಲೆನ್ಸಿಂಗ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ರಿಸರ್ವ್. ಇದು ಆ್ಯಸ್ ಯೂಶ್ವಲ್ ನಾವು ಕಾಂಟ್ರಾಕ್ಟ್ ಅಕೌಂಟ್ನ ಮಾಡೋದು. ಇಲ್ಲಿ ಒಂದೇ ಬಿಲ್ಡಿಂಗ್ದು ಕಂಟಿನ್ಯೂಟಿ ಆಗಿರೋದ್ರಿಂದ ಇಲ್ಲಿ ಸಪ್ರೇಟಾಗಿ ತೋರಿಸಲ್ಲ, ಇಲ್ಲೇ ಕಂಟಿನ್ಯೂ ಮಾಡಬೇಕು. ಸೊ ದಟ್ ಈಸ್ ದಿ ಇಂಪಾರ್ಟೆಂಟ್. 2010 ಆಗಿದ ತಕ್ಷಣ ಮತ್ತೆ ಇನ್ನೊಂದು ಕಾಲಮ್ ಹಾಕಾಗಿಲ್ಲ, ದಿ ಸೇಮ್ ಕಾಲಮ್ ವಿಲ್ ಬಿ ಕಂಟಿನ್ಯೂಡ್. ಇಲ್ಲಿ ಇನ್ನೊಂದು ಏನು ಡಿಫ್ರೆಂಟ್ ಅಂದರೆ, ಇಲ್ಲಿ ಏನು ಕ್ಲೋಸಿಂಗ್ ವ್ಯಾಲ್ಯೂಸ್ ಹಾಕಿರ್ತೀವೋ ಅದನ್ನೆಲ್ಲ ಇಲ್ಲಿ ನೆಕ್ಸ್ಟ್ ಇಯರ್ಗೆ ಬ್ರಾಡ್ ಡೌನ್ ಮಾಡ್ಕೊಬೇಕು. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ, ಸೊ ವಿ ಯೂಸ್ ಟು ಡೂ ಇನ್ ಫೈನಲ್ ಅಕೌಂಟ್ಸ್, ವಾಟ್ ಎವರ್ ದಿ ಕ್ಲೋಸಿಂಗ್ ಸ್ಟಾಕ್ ಈಸ್ ದೇರ್ ಆಫ್ ದಿ ಪ್ರೀವಿಯಸ್ ಇಯರ್ ವಿಲ್ ಬಿ ರೆಫರ್ಡ್ ಆಸ್ ದಿ ಓಪನಿಂಗ್ ಸ್ಟಾಕ್ ಫಾರ್ ದಿ ನೆಕ್ಸ್ಟ್ ಇಯರ್. ಕ್ಲೋಸಿಂಗ್ ಸ್ಟಾಕ್ನ ನಾವು ಹೇಗೆ ನೆಕ್ಸ್ಟ್ ಇಯರ್ಗೆ ಓಪನಿಂಗ್ ಸ್ಟಾಕ್ ಥರ ತೊಗೊತೀವೋ ಅದೇ ರೀತಿ ವರ್ಕ್ ಇನ್ ಪ್ರೋಗ್ರೆಸ್ ರಿಲೇಟೆಡ್ ಕ್ಲೋಸಿಂಗ್ ವ್ಯಾಲ್ಯೂ ಏನಿರುತ್ತೋ ನಾವು ಇಲ್ಲೇನು ಮಾಡಬೇಕು, ಮತ್ತೆ ಟ್ರಾನ್ಸ್ಫರ್ ಮಾಡಬೇಕು. ಆದರೆ ವರ್ಕ್ ಇನ್ ಪ್ರೋಗ್ರೆಸ್ ಫಸ್ಟ್ ಟ್ರಾನ್ಸ್ಫರ್ ಮಾಡಾದಮೇಲೆ, ಸೊ ಇಲ್ಲಿ ಫಾರ್ಮ್ಯಾಟ್ ಬರುತ್ತೆ. ಸೊ ಯಾವ ವರ್ಕ್ ಸರ್ಟಿಫೈಡ್ ಅನ್ಸರ್ಟಿಫೈಡ್ನ ನೀವು ಇಲ್ಲಿ ಟ್ರಾನ್ಸ್ಫರ್ ಮಾಡ್ಕೊತೀರೋ ಅಥವಾ ಬ್ರಾಡ್ ಡೌನ್ ಮಾಡ್ಕೊತೀರೋ, ಆಲ್ವೇಸ್ ವಿ ಹ್ಯಾಡ್ ಟು ಡಿಡಕ್ಟ್ ಪ್ರಾಫಿಟ್ ಇನ್ ರಿಸರ್ವ್. ಇಲ್ಲಿ ಇದು ಯಾವಾಗ ಅಪ್ಲೈ ಆಗುತ್ತೆ ಅಂದರೆ, ಒಂದೇ ಬಿಲ್ಡಿಂಗ್ದು ಕಾಂಟ್ರಾಕ್ಟ್ ಮೋರ್ ದ್ಯಾನ್ ಇಯರ್ ಇದ್ದಾಗ ಇದು ಅಪ್ಲೈ ಆಗುತ್ತೆ. ವರ್ಕ್ ಸರ್ಟಿಫೈಡ್ ಅನ್ಸರ್ಟಿಫೈಡ್ ಲೆಸ್ ಪ್ರಾಫಿಟ್ ಇನ್ ರಿಸರ್ವ್. ಸೊ ಪ್ರಾಫಿಟ್ ಇನ್ ರಿಸರ್ವ್ನ ನಾವೇನು ಮಾಡಬೇಕು, ಲೆಸ್ ಮಾಡಬೇಕು. ವಿ ವಿಲ್ ಗೆಟ್ ದಿ 6,65,600. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಬೇಕು. ಎಷ್ಟೇ ವರ್ಷದ್ದು ಅದು ಎಷ್ಟೇ ವರ್ಷಕ್ಕೂ ಕಂಟಿನ್ಯೂ ಆದರೂ ಇದು ವೆನ್ ಯು ಆರ್ ಬ್ರಾಡ್ ಡೌನ್ ಮಾಡ್ಕೊತೀವಿ ವರ್ಕ್ ಸರ್ಟಿಫೈಡ್ ಅನ್ಸರ್ಟಿಫೈಡ್ ಅಂದರೆ ಇದು ರೂಲ್ಸ್ ಅಪ್ಲೈ ಆಗುತ್ತೆ. ಮತ್ತು ಇನ್ ಸೇಮ್ ಇಲ್ಲಿ ಕ್ಲೋಸಿಂಗ್ ವ್ಯಾಲ್ಯೂ ಇದೆ ನೋಡಿ, ಮೆಟೀರಿಯಲ್ ಅಟ್ ಸೈಟ್ ಅದು 5,000ನ ತೊಗೊಂಡಿದ್ದೀನಿ. ಸೊ ಪ್ಲಾಂಟ್ ವ್ಯಾಲ್ಯೂಡ್ ಇಲ್ಲಿ ತೊಗೊಂಡಿದ್ದೀನಿ 7,000. ಸೊ ಇಲ್ಲೇನು ಕ್ಲೋಸಿಂಗ್ ವ್ಯಾಲ್ಯೂ ಇದೆಯೋ ಅದನ್ನು ಬ್ರಾಡ್ ಡೌನ್ ಮಾಡ್ಕೊಬೇಕು. ಆದರೆ ವರ್ಕ್ ಸರ್ಟಿಫೈಡ್ ಅನ್ಸರ್ಟಿಫೈಡ್ನ ಆ್ಯಡ್ ಮಾಡಿ ಅದರಲ್ಲಿ ಪ್ರಾಫಿಟ್ ರಿಸರ್ವ್ಗೆ ಟ್ರಾನ್ಸ್ಫರ್ ಮಾಡಿರ್ತೀವಲ್ಲ, ಸೊ ಅದನ್ನು ನಾವೇನು ಮಾಡಬೇಕು, ಲೆಸ್ ಮಾಡಿ ಹಾಕಬೇಕು. ಇನ್ನು ಆ್ಯಸ್ ಯೂಶುವಲ್ ರಿಲೇಟೆಡ್ ಐಟಮ್ ಏನೇನಿದೆಯೋ 2011 ಅದನ್ನು ಎಂಟ್ರಿ ಮಾಡಬೇಕು. ಸೊ ಮೆಟೀರಿಯಲ್ ಅಟ್ ಸೈಟ್ ಕ್ಲೋಸಿಂಗ್ ವ್ಯಾಲ್ಯೂ ಇದೆ, ಮತ್ತು ಪ್ಲಾಂಟ್ ವ್ಯಾಲ್ಯೂಡ್ ಫಾರ್ ದಿ 2011. ಸೊ ಪ್ಲಾಂಟ್ ವ್ಯಾಲ್ಯೂಡ್ ಫಾರ್ 2011 5,000ನ ಕೊಟ್ಟಿದ್ದಾರೆ. ಸೊ ಆ 5,000ನ ಇಲ್ಲಿ ಎಂಟ್ರಿ ಮಾಡಿದ್ದೀನಿ. ಸೊ ಇಲ್ಲಿ ಇನ್ನೊಂದು ಏನು ಡಿಫ್ರೆಂಟ್ ಅಂದರೆ ನೋಡಿ, 2011ಗೆ ಕಾಂಟ್ರಾಕ್ಟ್ ಮುಗಿತಿರೋದ್ರಿಂದ ಇಲ್ಲಿ ವರ್ಕ್ ಸರ್ಟಿಫೈಡ್ ಅನ್ಸರ್ಟಿಫೈಡ್ ಇಲ್ಲಿ ಬರೋದಿಲ್ಲ. ಸೊ ಕಂಪ್ಲೀಟಾಗಿ ಕಾಂಟ್ರಾಕ್ಟ್ ಅಕೌಂಟ್ ಅಂತ ನಾವು ತೊಗೊತೀವಿ. ಇಫ್ ವಿ ಸಿ ದಿ ಪ್ರಾಬ್ಲಮ್,
ಸೊ 7,50,000 ಇದು 2010 ಇದು 10 ಲ್ಯಾಕ್. ಸೊ ದಿಸ್ ಈಸ್ ದಿ ಕಾಂಟ್ರಾಕ್ಟ್ ಪ್ರೈಸ್. ಹೇಗೆ ಕಾಂಟ್ರಾಕ್ಟ್ ಪ್ರೈಸ್ ಅಂದರೆ ಮೇಲ್ಗಡೆ ಕೊಟ್ಟಿದ್ದಾನೆ ನೋಡಿ ಇನ್ಫಾರ್ಮೇಷನ್, ದಿ ಕಾಂಟ್ರಾಕ್ಟ್ ಫಾರ್ ದಿ 10 ಲ್ಯಾಕ್. ನೋಡಿ ಅದಕ್ಕೆ 2011 ಸೊ ಯಾವುದೇ ವರ್ಕ್ ಅನ್ಸರ್ಟಿಫೈಡ್ ಅನ್ನೋದು ಬರಲ್ಲ. ಸೊ ಇಲ್ಲಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆದರೆ ವರ್ಕ್ ಇನ್ ಪ್ರೋಗ್ರೆಸ್ ಬರಲ್ಲ. ಅದು ಏನಂತ ಎಂಟ್ರಿ ಮಾಡ್ತೀವಿ, ಬೈ ಕಾಂಟ್ರಾಕ್ಟ್ ಈಸ್ ಅಕೌಂಟ್. ದಟ್ ಮೀನ್ಸ್ ದಿ ಕಾಂಟ್ರಾಕ್ಟ್ ಹ್ಯಾವ್ ಬೀನ್ ಕಂಪ್ಲೀಟೆಡ್. ಸೊ ನೀವೇನಾದ್ರು ಒಂದು ಸಲ ಫಾರ್ಮ್ಯಾಟ್ ತೆಗೆದ್ರೆ ನಿಮ್ಗೆ ಇದು ಸಿಗುತ್ತೆ. ಇನ್ಕಂಪ್ಲೀಟ್ ಇದ್ದಾಗ ಮಾತ್ರ ವರ್ಕ್ ಇನ್ ಪ್ರೋಗ್ರೆಸ್ ಬರುತ್ತೆ. ಕಾಂಟ್ರಾಕ್ಟ್ ಕಂಪ್ಲೀಟ್ ಆದಾಗ ಬರೋದೇನು ಕಾಂಟ್ರಾಕ್ಟ್ ಈಸ್ ಅಕೌಂಟ್. ಅಂದರೆ ಕಾಂಟ್ರಾಕ್ಟ್ ಪ್ರೈಸ್ ಅಮೌಂಟ್ನ ಎಂಟ್ರಿ ಮಾಡಬೇಕು. ಎಷ್ಟಾಗುತ್ತೆ 10 ಲ್ಯಾಕ್. ಸೊ ಇದಾದಮೇಲೆ ವಿಲ್ ಗೆಟ್ ದಿ ಬ್ಯಾಲೆನ್ಸ್. ಮತ್ತು ಇಲ್ಲಿ ಕಾಂಟ್ರಾಕ್ಟ್ ಕಂಪ್ಲೀಟ್ ಆಗಿರೋದ್ರಿಂದ ಯಾವುದೇ ರೂಲ್ಸ್ ಅಪ್ಲೈ ಆಗಲ್ಲ. ರೂಲ್ಸ್ ಯಾವಾಗ ಮಾತ್ರ ಅಪ್ಲೈ ಆಗುತ್ತೆ, ಓನ್ಲಿ ವೆನ್ ದಿ ಕಾಂಟ್ರಾಕ್ಟ್ ಈಸ್ ಇನ್ಕಂಪ್ಲೀಟ್. ಸೊ ದಿ ಟ್ರಾನ್ಸ್ಫರ್ ಆಫ್ ದಿ ಪ್ರಾಫಿಟ್ ಡೈರೆಕ್ಟ್ಲಿ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್. 1,32,000 ಬರುತ್ತೆ, ಅದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಟ್ರಾನ್ಸ್ಫರ್ನ ಮಾಡ್ತೀವಿ. ಸೊ ಇನ್ ದಿಸ್ ಪ್ರಾಬ್ಲಮ್ ದೇ ಹ್ಯಾವ್ ಬಿನ್ ಆಸ್ಕ್ಡ್ ಟು ಪ್ರಿಪೇರ್ ದಿ ಕಾಂಟ್ರಾಕ್ಟಿ ಅಕೌಂಟ್. ಸೊ ಕಾಂಟ್ರಾಕ್ಟಿ ಅಕೌಂಟ್ನೂ ಸಹ ಕೇಳಿದ್ದಾರೆ. ಸೊ ಕಾಂಟ್ರಾಕ್ಟಿ ಅಕೌಂಟ್ ಒಂದು ಪ್ರಾಬ್ಲಮಲ್ಲಿ ತೋರಿಸಿದ್ದೀನಿ. ಸೊ ಕ್ಯಾಶ್ 2011 ಕ್ಯಾಶ್ನ ಕ್ರೆಡಿಟ್ ಸೈಡ್. ಸೊ ಅದನ್ನು ಏನು ಮಾಡ್ತೀವಿ, ಕ್ಯಾರಿ ಡೌನ್ ಮಾಡ್ಕೊಳೋದು. ಸೊ ಅದೇನು ಇಲ್ಲಿ ಕಾಂಟ್ರಾಕ್ಟ್ ಅಕೌಂಟ್ ವಿ ಹ್ಯಾವ್ ಟು ಪ್ರಿಪೇರ್ ಫಾರ್ ದಿ 2 years ಕಂಟಿನ್ಯೂಸ್ಲಿ. ಸೊ ಮತ್ತೆ ಅದನ್ನು ಬ್ರಾಡ್ ಡೌನ್ ಮಾಡ್ಕೊತೀವಿ 6 ಲ್ಯಾಕ್. ಇಲ್ಲಿ ಕಾಂಟ್ರಾಕ್ಟ್ ಕ್ಲೋಸ್ ಆಗೋದ್ರಿಂದ ಸೊ ಟು ಕಾಂಟ್ರಾಕ್ಟ್ ಅಕೌಂಟ್ ಎಷ್ಟಿದೆ 10 ಲ್ಯಾಕ್. ಸೊ ದಿಸ್ ಈಸ್ ದ ಅಮೌಂಟ್ ರಿಲೇಟೆಡ್ ಟು ಕಾಂಟ್ರಾಕ್ಟ್ ಪ್ರೈಸ್. ದಿ ಬ್ಯಾಲೆನ್ಸಿಂಗ್ ಫಿಗರ್, ದಿ ಕ್ಯಾಶ್ ರಿಸೀವ್ಡ್ ಈಸ್ ದಿ 4 ಲ್ಯಾಕ್. ಸೊ ದಿಸ್ ಈಸ್ ಅಬೌಟ್ ಟು ಕಾಂಟ್ರಾಕ್ಟ್ ಈಸ್ ಅಕೌಂಟ್. ಥ್ಯಾಂಕ್ ಯು ಸ್ಟೂಡೆಂಟ್.